ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನರ್ಘಟ್ಟ ಗ್ರಾಮದಲ್ಲಿರುವ ಹೇರ್ ಹ್ಯೂಮನ್ ಟೆರಿಯನ್ ಹೋಮ್ಸ್ ಆಶ್ರಮದಲ್ಲಿ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಬಿಜೆಪಿ ಹಿರಿಯ ಮುಖಂಡರಾದ ಕೊಪ್ಪಗೇಟ್ ಮುನಿರಾಜುರವರ ಹುಟ್ಟುಹಬ್ಬ ಅಂಗವಾಗಿ ಒಂದು ದಿನದ ಅನ್ನದಾಸೋಹ ಆಯೋಜನೆ ಮತ್ತು ಶ್ಯಾಮ್ ಗೋಶಾಲೆಯಲ್ಲಿ ಗೋವುಗಳಿಗೆ ಮೇವನ್ನು ನೀಡುವ ಮೂಲಕ ಬಿಜೆಪಿ ಹಿರಿಯ ಮುಖಂಡರಾದ ಕೊಪ್ಪಗೇಟ್ ಮುನಿರಾಜುರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಹಾಗೂ ಹಿತೈಷಿಗಳ ಜೊತೆಗೂಡಿಸಿ ವಿಭಿನ್ನವಾಗಿ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಕೊಪ್ಪಗೇಟ್ ಮುನಿರಾಜುರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ರಾಜಶೇಖರ್ ರೆಡ್ಡಿ, ಯತಿರಾಜ್, ವೆಂಕಟೇಶ್ ರೆಡ್ಡಿ, ವೇಣುಗೋಪಾಲ್, ಇ ರವಿ, ಕೆಸಿ ನಾಗರಾಜ್, ಮೋಹನ್ ಗೌಡ, ಜಯಲಕ್ಷ್ಮಿ, ಶಶಿ, ಶಿವು, ಸುಲೇಮಾನ್ ಬಾಬು, ಅಯಾಬ್ ಖಾನ್, ಬುಲೆಟ್ ಮಂಜು, ಲೋಕೇಶ್ ರೆಡ್ಡಿ, ಸುರೇಶ್ ರೆಡ್ಡಿ, ಕುಮಾರ್, ಸುರೇಶ್, ಶ್ರೀನಿವಾಸ್, ಭೈರಪ್ಪ, ಗಿರೀಶ್ ರೆಡ್ಡಿ, ಚಂದ್ರಶೇಖರ್ ರೆಡ್ಡಿ, ಡಾಕ್ಟರ್ ಮಧುಸೂದನ್ ರೆಡ್ಡಿ, ಮುರಳಿ, ಚಂದ್ರಶೇಖರ್, ಮಣಿ, ಗುರುಸ್ವಾಮಿ, ಅನಿಲ್ ಮತ್ತು ಅಭಿಮಾನಿಗಳು ಭಾಗವಹಿಸಿದರು.
ಇವತ್ತು ನವೆಂಬರ್ 20 ನನ್ನ ಹುಟ್ಟಿದಬ್ಬನ ಎಲ್ಲ ನನ್ನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ನನ್ನ ಸ್ನೇಹಿತರುಗಳಾದಂಥ ಯತ್ರಾಜ್ ಅವರು, ರವಣ್ಣವರು, ಕೆ ಸಿ ನಾಗರಾಜ್ ಅವರು, ವೇಣುಗೋಪಾಲ್ ಅವರು, ವೆಂಕಟೇಶ್ ರೆಡ್ಡಿ ಅವರು, ಜಯಲಕ್ಷ್ಮಮ್ಮನವರು, ಮುನಿರಪ್ಪನವರು, ಶಶಿ ಶಿವು ಹಾಗೂ ನಮ್ಮ ಐಬಣ್ಣವರು, ಸುಲೇಮಾನ್ ಬಾಬು ಅವರು, ಅನೇಕ ಹೆಸರುಗಳನ್ನ ಹೇಳ್ತಾ ಹೋದರೆ ಸುಮಾರು ಒಂದು 200 ಜನ ಇಲ್ಲಿದ್ದಾರೆ ಎಲ್ಲ ಸ್ನೇಹಿತರುಗಳು. ಹಾಗೂ ಡೈರಿ ಅಧ್ಯಕ್ಷ ರಾಜು ಅವರು, ನಮ್ಮ ಬುಲೆಟ್ ಮಂಜಣ್ಣವರು, ರವೀಂದ್ರ ಅವರು, ಶ್ರೀನಿವಾಸ್ ಅವರು, ಎಲ್ಲ ಸ್ನೇಹಿತರುಗಳು ಸೇರಿ ಇವತ್ತು ಸರಳವಾದಂಥ ನನ್ನ ಹುಟ್ಟುಹಬ್ಬನ ಎಲ್ಲರೂ ಆಚರಣೆಗೆ ಎಲ್ಲರೂ ಭಾಗವಹಿಸಿದ್ದಕ್ಕೆ ಹೃದಯ ತುಂಬದ ಅವ್ರಿಗೆಲ್ಲರಿಗೂ ಅಭಿನಂದನೆಗಳು ಹೇಳಿಸ್ತೀನಿ. ಹಾಗೂ ಇವತ್ತು ವಿಶೇಷವಾಗಿ ಪ್ರತಿ ವರ್ಷದಂತೆ ನಿರಾಶ್ರಿತರಿಗೆ ಅವರಿಗೆ ಉಪಹಾರ ಪಡಿಸೋಂಥದ್ದಾಗಲಿ, ಅವ್ರ ಜೊತೆಯಲ್ಲಿ ಒಂದು ಅರ್ಧ ಗಂಟೆ ಅವರು ಅವ್ರ ಜೊತೆಯಲ್ಲಿ ನಾವು ಕೂಡ ಅವ್ರನ್ನ ಶಕ್ತಿ ತುಂಬುವಂಥ ಕೆಲಸ ಆಗಲಿ. ಈಗ ಇಲ್ಲಿ ಶ್ಯಾಮ್ ಗೋಶಾಲೆಗೆ ಬಂದು ಇಲ್ಲಿರೋಂಥ ಎಲ್ಲ ಹಸುಗಳಿಗೂ ಮೇವನ್ನು ತಿನ್ನಿಸಿ ಇವತ್ತು ನನ್ನ ಹುಟ್ಟಿದಬ್ಬಕ್ಕೆ ಎಲ್ಲರೂ ಫೋನ್ ಮುಖಾಂತರ ಹಾಗೂ ಮೆಸೇಜ್ ಮುಖಾಂತರ ಹಾಗೂ ದೂರವಾಣಿ ಮುಖಾಂತರ ಹಾಗೂ ಪರೋಕ್ಷವಾಗಿ ಎಲ್ಲರೂ ನನಗೆ ಶುಭಾಶಯ ಹೇಳಿದಂಥ ಎಲ್ಲರಿಗೂ ನನ್ನ BJPಯ ಕಾರ್ಯಕರ್ತರು ಹಾಗೂ ನನ್ನ ಬಂಧು ಮಿತ್ರರು ಹಾಗೂ ನಮ್ಮ ಜನಾಂಗದ ಎಲ್ಲ ವರ್ಗದವ್ರಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊಪ್ಪ ಮುನ್ರಾಜುರವರು ಜನ್ಮದಿನದ ಶುಭಾಶಯಗಳು. ಈ ಭಾಗದಲ್ಲಿ ತಾಲೂಕ್ ಪಂಚಾಯತಿಯ ಉಪಾಧ್ಯಕ್ಷರಾಗಿ, ಹುಲಿಮಂಗಲ ಪಂಚಾಯತಿಯ ಸದಸ್ಯರಾಗಿ, ಭಾರತೀಯ ಜನತಾ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತರಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥ ಕೊಪ್ಪಗೇಟ್ ಮುನ್ರಾಜು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ಅವರ ಜನ್ಮದಿನವನ್ನು ಇವತ್ತು ಏನು ಬಡವರ ಒಂದು ಆಶ್ರಮದಲ್ಲಿ ಬಡವರೊಟ್ಟಿಗೆ ಊಟ ಮಾಡೋದ್ರ ಮುಖಾಂತರ ಮತ್ತು ಏನು ಗೋಶಾಲೆಯಲ್ಲಿ ಗೋವುಗಳಿಗೆ ಮೇವನ್ನು ಕೊಡೋದ್ರ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಈ ಭಾಗದಲ್ಲಿ ಜನರ ಸೇವೆ ಮಾಡುವಂಥ ಅಧಿಕಾರವನ್ನು ಅವ್ರನ್ನೇ ಕರುಣಿಸಲಿ ಅಂತ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ. ಈ ದಿನ ಈ ಒಂದು ಶುಭ ಬೆಳಗ್ಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಮಂಡಲದ ಹಾಗೂ ಹುಲಿಮಂಗಲ ಪಂಚಾಯತಿ ವ್ಯಾಪ್ತಿಯ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ ಈ ಭಾಗದ ನಾಯಕರು ಆದ ಮುನ್ರಾಜ್ ಅವರಿಗೆ ಇವತ್ತು ಹುಟ್ಟುಹಬ್ಬನ ಈ ಒಂದು ಗೋಶಾಲೆಯಲ್ಲಿ ಹಾಗೂ ಈ ನಿರ್ಗತಿಕರು ಏನು ಇವತ್ತು ಒಂದು ಇದಿದೆ ಅಲ್ಲೂ ಕೂಡ ಅವ್ರಿಗೆಲ್ಲ ಅವರ ಜೊತೆಯಲ್ಲಿ ಅವರ ಒಂದು ಮುಖೇನವಾಗಿ ಕೇಕ್ ಕತ್ತರಿಸಿ ಅವರಿಗೆಲ್ಲ ಊಟ ಬಡಿಸಿ ಅವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಇವತ್ತು ಅವರು ಆಚರಿಸ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಇವತ್ತಿನ ಜನ್ರೇಷನಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಯಾರದೇ ಒಬ್ಬ ವ್ಯಕ್ತಿದು ಹುಟ್ಟುಹಬ್ಬ ಆಚರಣೆ ಮಾಡ್ತು ಅಂದರೆ ಅವರು ಮೋಜು ಮಸ್ತಿ ಪಾರ್ಟಿ ಎಣ್ಣೆ ಪಾರ್ಟಿ ಈ ಥರದಲ್ಲಿ ಆಚರಣೆ ಮಾಡೋ ಒಂದು ಸನ್ನಿವೇಶದಲ್ಲಿ ಇವತ್ತು ಮುನ್ರಾಜ್ ಅವರು ಸರಳವಾಗಿ ಈ ಒಂದು ಗೋಶಾಲೆಯಲ್ಲಿ ಎಲ್ಲ ಒಂದು ರಾಸುಗಳಿಗೆ ಮೇವನ್ನು ತಿನ್ನಿಸಿ ಈ ವಯಸ್ಸಾದ ಮುದುಕರು ನಿರಾಶ್ರಿತರಿಗೆ ಅವ್ರಿಗೆ ಊಟ ಬಡಿಸಿ ಆಚರಣೆ ಮಾಡ್ಕೊಂಡಿರೋದು ನಿಜಕ್ಕೂ ಈ ಒಂದು ಬೆಂಗಳೂರು ಭಾಗದಲ್ಲಿ ಈ ಥರ ಒಂದು ದೃಶ್ಯಗಳು ಕಂಡು ಬಂದಿರೋದೇನೋ ಮೊದಲು ಅಂದ್ಕೊಳ್ತೀನಿ. ಅವ್ರಿಗೆ ಇದು ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಜನಶಕ್ತಿ ಜನಸೇವೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಸ್ನೇಹಿತರಾದ ಮುನ್ರಾಜಣ್ಣವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸಂಘಟನಾ ಚತುರ ಅಂತ ಹೆಸರು ಮುನ್ರಾಜಣ್ಣನವರಿಗೆ. ಇವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಕೊಪ್ಪ ಹುಲಿಮಂಗಲ ಜಿಗಣಿ ಹೋಬಳಿ ವ್ಯಾಪ್ತಿನಲ್ಲಿ ಸಮಾಜದ ಅನೇಕ ಸುಧಾರಣೆಗಳನ್ನು ಮಾಡಿರ್ತಾರೆ. ದೇವರು ಇವರಿಗೆ ಐಶ್ವರ್ಯ ಆರೋಗ್ಯ ಕೊಟ್ಟು ಇನ್ನೂ ರಾಜಕಾರಣದಲ್ಲಿ ಎತ್ತರವಾಗಿ ಬೆಳೀಲೆಂದು ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ನಮ್ಮ ನಾಯಕರಾದ ಮುನ್ರಾಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಜಿಗಣಿ ಭಾಗದ ಹುಲಿಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ BJP ಪಾರ್ಟಿಯ ಪ್ರಭಾವಿ ಮುಖಂಡರಾದಂಥ ಶ್ರೀ ಮುನ್ರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಒಂದು ಸಮಾಜಮುಖಿ ಕೆಲಸಗಳನ್ನು ಸದಾ ತನ್ನದಾಗಿಸಿಕೊಂಡು ಹುಟ್ಟುಹಬ್ಬವನ್ನು
ನಿರಾಶ್ರಿತರ ಜೊತೆಯಲ್ಲಿ ಅವರಿಗೆ ಬೆಂಬಲವಾಗಿ ನಿಂತು ನಾವು ಹುಟ್ಟುಹಬ್ಬವನ್ನು ಆಚರಿಸ್ಕೊಬೇಕು ಅನ್ನೋ ನಿರ್ಧಾರ ಮಾಡಿ ಪ್ರತಿ ವರ್ಷ ಅವರ ಜೊತೆಯಲ್ಲಿದ್ದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅದು ಅವರಿಗೆ ಭಾಳ ಸಂತೋಷ ತಂದಿದೆ. ಹಾಗೆ ಇಲ್ಲಿ ಗೋಶಾಲೆಗಳಲ್ಲಿ ಸಹ ನಾವು ಒಂದು ಸ್ವಲ್ಪ ಹೊತ್ತು ಕಾಲ ಕಳೆದಬೇಕು, ಅವ್ರಿಗೂ ಸಹ ಅದಕ್ಕೂ ಒಂದು ಸ್ವಲ್ಪ ಮೇವನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾವೆಲ್ಲರೂ ಸೇರಿ BJP ಪಾರ್ಟಿಯ ಮುಖಂಡರುಗಳೆಲ್ಲರೂ ಬಂದಿದ್ದಾರೆ. ಅವರಿಗೆ ಸದಾ ಇದೇ ರೀತಿ ಯಶಸ್ಸು ಸಿಗಲಿ, ಪಾರ್ಟಿಯಲ್ಲಿ ಉನ್ನತ ಹುದ್ದೆ ಸಿಗಲಿ, ಈ ರೀತಿ ಜನಸೇವೆ ಮುಂದುವರಿಲಿ ಅಂತ ಈ ಸಂದರ್ಭದಲ್ಲಿ ನಾಡದೇವತೆ ಚಾಮುಂಡಿಯಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಮ್ಮ ಜನಪ್ರಿಯ ನಾಯಕರಾದ ಮುನ್ರಾಜಣ್ಣವ್ರದ್ದು ಇವತ್ತು ಹುಟ್ಟುಹಬ್ಬ. ಬೆಳಗ್ಗೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಅನಾಥಾಶ್ರಮದಲ್ಲಿ ಅವರಿಗೆ ಊಟ ವ್ಯವಸ್ಥೆ ಮಾಡಿ ಈ ಗೋಶಾಲೆಗೆ ಬಂದು ಎಲ್ಲ ನಮ್ಮ ನಾಯಕರು, ಹಿತೈಷಿಗಳು, ಫ್ರೆಂಡ್ಸ್ ಎಲ್ಲ ಸೇರಿದ್ದಾರೆ. ಅವರು 100 ಕಾಲ ಸುಖವಾಗಿ ಬಾಳಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ನಾನು ಈ ಸಮುದ್ರ ಎಲ್ಲರ ಮುಂದೆ ಕೋರ್ತಾ ಇದ್ದೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮುನ್ರಾಜಣ್ಣ. ರಾಜಪ್ಪನವ್ರದ್ದು 46ನೇ ವರ್ಷದ ಶುಭಾಶಯಗಳು, ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳಪ್ಪ. ಲವ್ ಯು. ಹುಟ್ಟುಹಬ್ಬದ ಶುಭಾಶಯಗಳಪ್ಪ. ನನ್ನ ರಾಜಕೀಯ ಗುರುಗಳಾದ ಕೊಪ್ಪ ಮುನ್ರಾಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುನ್ರಾಜಣ್ಣ ಬರ್ಡೇ ಇವತ್ತು ಸೆಲೆಬ್ರೇಟ್ ಮಾಡಿದ್ದಾರೆ. ಓಲ್ಡ್ ಏಜ್ ಹೋಮ್ನಲ್ಲಿ ತುಂಬ ಖುಷಿ ಆಯಿತು. ನಾವು ಯಂಗ್ಸ್ಟರ್ಸ್ ಹೋಗ್ಬಿಟ್ಟು ಪಾರ್ಟಿ ಹಾಲು ಅಥವಾ ಬೇರೆ ಎಲ್ಲಾದರೂ ಔಟಿಂಗ್ ಮಾಡ್ತೀವಿ, ಬಟ್ ಈ ಥರ ನೋಡಿದರೆ ನಮಗೆ ತುಂಬ ಖುಷಿ. ಇದು ಒಂದು ಒಳ್ಳೆಯದು ಏನು ಮೆಸೇಜ್ ಕಳಿಸಿದೆ ಸೊಸೈಟಿಗೆ ಅಂದರೆ, ಒಂದು ನಮ್ಮ ಓಲ್ಡ್ ಏಜ್ ಅವ್ರಿಗೆ ಒಂದು ಇದು ಮಾಡಬೇಕು, ಅದು ನಾವು ತಿಳಿಸ್ಕೊಳ್ತೀವಿ ಮುನ್ರಾಜಣ್ಣಯಿಂದ. ಮತ್ತು ಅವ್ರ ಮಕ್ಕಳಿಗೆ ಒಂದು ಮೆಸೇಜ್ ಇರುತ್ತೆ ಈ ಥರ ಮಾಡಬೇಕು ಅಂತ. ಅದು ತುಂಬ ಖುಷಿ ಆಯಿತು. ಮುನ್ರಾಜಣ್ಣ ತುಂಬ ಒಳ್ಳೆ ಶುಭಾಶಯಗಳು. ಬರ್ಡೇದು ತುಂಬ ಇದು. ಥ್ಯಾಂಕ್ ಯು. ಸ್ನೇಹಿತರದು ಮುನ್ರಾಜ್ ಅವರು, ನಾವು 25 ವರ್ಷದಿಂದ ಫ್ರೆಂಡ್ಸು. ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಏನು ಬಯಸ್ತೀರಾ? ಹಿಂಗಿದೆ ಥರ ಚಿರಕಾಲ ಬಾಳಲಿ, ಇನ್ನು ಮುಂದುವರಿಯಲಿ, ಒಳ್ಳೆ ಪೊಸಿಷನ್ಗೆ ಹೋಗಲಿ, ಚೆನ್ನಾಗಿ ಅಭಿವೃದ್ಧಿ ಪಡಿಸಲಿ ಎಲ್ಲರನ್ನೂ. ಥ್ಯಾಂಕ್ ಯು.